ತಾಯಿ ತಂದೆ ಹೌದು ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಪೋಕ್ತ ಮಾನವನಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಂಗಲ್ಲ ಏ ಭವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಂಗಲ್ಲ ಇದು ಭವ್ಯ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಳೆಬೇಡ ದೇವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕಾವ್ಯ ಹೇಳದೊಂದ ಕಾವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕಾವ್ಯ ಕೇಳದೊಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋದಿದನ ಅರಿಬೇಕು 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 ಅಹಂಕಾರ ಬೇಜ ಹೊರಿಬೇಕು ದೃಢ ಭಕ್ತಿಯಿಂದ ನೀ ತ್ರಿಕಾಲದಲ್ಲಿ ದುಡಿಬೇಕು 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 ನಾವು ಒಂದೇ ಮಾರ್ಗ ಹಿಡಿಬೇಕು ತನ್ನಂತೆ ಪರರೆಂದು ಭಾವಿಸಿ ನಡೆದ ತನಗೆಂದು ಯಾವ ದೋಷ ತಟ್ಟಲಾರದು ಮನೆಯಲ್ಲಿ ದೇವರಿದ್ದ ಮರ್ತ ಮರುವಿಗೆ ಬೆದ್ದ ಹೊರಗ ಹುಡುಕಿದ ಮೇಲೆ ಸಿಗಬಹುದು ಮತ್ತೊಂದು ಮಾತು ಹೇಳ್ಯಾರಿಪ್ಪ ಏನ್ ಹೇಳ್ತಾರೋ ಸಂಸಾರ ಸುಖ ಅನ್ನುವಂಥದ್ದು ಬಹಳ ಕೆಟ್ಟ ಐತಿ ಇದನ್ನ ಬಿಟ್ಟ ದೂರ ಇರ್ರಿ ಅಂತ ಹೇಳತ್ಯಾರ ಅವ್ರ ಸಂಸಾರ ಸಂಘ ಬಿಟ್ಟ ನಡೆಯರಿ ಕೆಟ್ಟ ಐತಿ ಮಾಯಾದ ದುಃಖ ಅಂತ ಹೇಳ್ತಾರ ಲಕ್ಷ್ಮಣ ಹೇಳೋದ ಪುರಾಣ ತಿನ್ನೋದು ಬದನೆಕಾಯಿ ಆಗ್ತದ ನಿಂದ ಹಂಗ ಮಾಯಾದ ಸಂಸಾರ ಕೆಟ್ಟ ದುಃಖ ಐತಿ ಅದನ್ನ ಬಿಟ್ಟು ನಡೀರಿ ಅಂತ ಹೇಳಿದಿ ಹೇಳಿದೆ ಅದ ಕೆಟ್ಟ ಐತಿ ಅಂತ ಹೇಳವನು ನೀನ ಅದನ್ನ ಮಾಡವನು ಇವನ 4 ಮಂದಿ ಹಿರಿಯರನ್ನ ಕರ್ಕೊಂಡು ಅದ ಮಾಯಾ ಬೇಕತ್ತ ನೀ ಬರಾವನು ನೀನ ಎಲ್ಲಿ ಆಕಿ ಇದ್ದಲ್ಲಿ ಮಾಯಾ ಎಲ್ಲಿರ್ತತಿ ಅಲ್ಲೇ ಬರ್ಬೇಕಾಗೈತಿ ಹಾ ಹಾ ಮಾಯಾ ಅನ್ನುವಂತ ಸಂಸಾರ ಕೆಟ್ಟ ಐತಿ ಅದನ್ನ ಬಿಟ್ಟು ಬಿಡ್ರಿ ಒಮ್ಮೆ ಹೇಳ್ತಿ ಹೇಳ್ತಾನ ಮಾಯಾ ಕೆಟ್ಟಿತ್ತಂದ್ರ 4 ಮಂದಿ ಹಿರಿಯರನ್ನ ಕರ್ಕೊಂಡು ಒಂದ್ ಕ್ಲೋಸರ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ಒಂದ್ ರೊಟ್ಟಿ ಬುತ್ತಿ ಕಟ್ಕೊಂಡ್ 4 ಬಾಳೆಕಾಯಿ ತಗೊಂಡು ಎಲ್ಲಿ ಬಂದ ಕೆಟ್ಟ ಐತಿರ ಸಂಸಾರ ಅಲ್ಯಾಕ ಬರ್ಲಾಕ್ ಹೋಗ್ತಿ ಎಲ್ಲಿ ಅದ ಹಂಗಿಲ್ಲ ಸುಮ್ಮ ಕುಂಡ್ರು ಕೂಡ ಹಂಗಿಲ್ಲ ಅದ ಒಳಗ ಗುಲುಗುಚಿ ಮಾಡ್ಲಕ್ ಚಾಲು ಮಾಡ್ತದ ಒಂದಿಟ್ಟ ವಯಸ್ಸಿಗೆ ಬರೋಣ ಅದ ಬುತ್ತಿ ಕಟ್ಕೊಂಡು ಕ್ಲೋಸರ್ ಗಾಡಿ ಹುಡುಕ್ಯಾಡಕ್ ಚಾಲು ಮಾಡ್ತದ ಬಿಡಂಗಿಲ್ಲ ಅದು ಯಾಕಂದ್ರ ಯಾವ್ಯಾವ ವಯ್ಯಾಕ ಏನೇನ್ ಆಗಬೇಕಾದ ಆಗಬೇಕ
ಹಂಗ ಹಾ ನೀ ಮಾಯ ಬಿಡ್ಬೇಕತ್ತಿ ಖರೆ ಮಾಯ ನಿನ್ನ ಬಿಡಂಗಿಲ್ಲ. ಒಂದ್ ಬಂದ್ ಸಿಕ್ಕೊಂಡಿವ್ರು ಮುಗಿದ್ದಗದ ಇದು ಮಾಯ ತನ್ನ ಜಾಲದೊಳಗೆ ತಗೊಳಂಗಿಲ್ಲ ತಗೋತಂದ್ರ ನೀನು ಹೊರ ಹೋಗ್ಯಂಗಿಲ್ಲ ಅದು. ಇದು ನಾನು ಅವ್ರಿಗೆ ಬಿಟ್ಟಿಲ್ಲ. 10 ತಲಿ ರಾವಣಗ ಮಾಯ ಬೆನ ಬಿಟ್ಟಿಲ್ಲ. ತ್ರಿಕಾಲ ಜ್ಞಾನಿ ರಾಮಗ ಮಾಯ ಬೆನ ಬಿಟ್ಟಿಲ್ಲ. ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಿಳಿ ತಪಾಗೈತಿದ್ದ ವಿಶ್ವಾಮಿತ್ರ ನೀವು ಕಚ್ಚಾ ಕೂತಾನೋ ಏನ ಪಕ್ಕ ತಪ ಮಾಡ್ಲಕ್ ಕೂತಾನ ತಿಳ್ಕೊಂಡೆ. ಯಾರು ಬಂದ್ರೆ ದೇವಲೋಕದಿಂದ ನನ್ನ ಮೇನಕ್ಕೆ ಹೆಂಗ ಬಂದಳು ಬರೇ ಕಾಲಾಗ ಗೆಜ್ಜೆ ಕಟ್ಕೊಂಡ ಬಂದ್ರ ಗಲ್ಲ ಗಲ್ಲ ಅನ್ನುವಂತ ಗೆಜ್ಜಿನಾದ ಏನ ಈ ಕಣದಾಳ ವಿಶ್ವಾಮಿತ್ರನ ಕಿಮ್ಯಾಗ ಬಿದ್ದದ ನೋಡ್ರಿ. ಒಂದ ಪೆಟ್ಟಿಗೆ ಉಟ್ಕೊಂಡಿರುವಂತ ಲಂಗಟ ತಟ್ಟಂದದು ಲಕ್ಷ್ಮಣ ನಿಂದಲ್ಲ ನಿಮ್ಮ ಅಪ್ಪನ ಸುದ್ದಿದು. ಲಂಗಟ ಇಲ್ಲ ಬಿಡ ಮಾಯಾ ಬ್ಯಾಡ ಅವನು ಸುದ್ದಿದು. ಇದು ನಾನು ಅವ್ರಿಗೆ ಮಾಯಾ ಬೆನ ಬಿಟ್ಟಿಲ್ಲ. ಇದು ಹೆಂಗ ಅದಕ್ಕೊಂದು ಮಾತು ಹೇಳ್ಯಾರ. ಏನತ್ತ? ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ, ಹೆಣ್ಣ ಮುನ್ನೋದರ ಮಾಮಾರಿ ಆಗತೈತಿ ಅಂತ ಹೇಳುತ್ತಾರೆ. ಹಂಗ ಹೆಣ್ಣಿಗೆ ನಾನಾ ತರ ರೂಪ ತೋಡ್ಲಕ್ಕ ಬಂದದ. ತಾಯಿ ಆಗ್ಲಕ್ಕ ಬಂದೈತಿ, ಆಯಿ ಆಗ್ಲಕ್ಕ ಬಂದೈತಿ, ಮಾಯ ಆಗ್ಲಕ್ಕ ಬಂದೈತಿ, ಮಗಳಾಗ್ಲಕ್ಕ ಬಂದೈತಿ. ನಿನಗ ಅಗಲ ನೀಡಿ ಕೊಡುವಂತ ಟೈಮ್ದೊಳಗ ಸಾಕ್ಷಾತ್ ನಿನಗ ಅವನ ಅವತಾರ ತೋಡ್ಲಕ್ಕ ಬಂದೈತಿ. ನಿಮ್ಮ ಅಪ್ಪಗೆ ಏನಾಗ್ಲಕ್ಕ ಬಂದದ? ಇವ್ರ ಅಪ್ಪಗೆ ಏನ್ ಬರಂಗಿಲ್ಲ. ಇಕ್ಕ ಅವಾಗ ಏನು ನಡೆಯಂಗ ಇಲ್ಲ. ಹಂಗ ಕುಂಡ್ಲ ಕಟ್ಟ ಬಂದೈತಿ. ಸುಮ್ ಮನ್ಯಾಗ ಅವ್ವ ಇದ್ದಳಂದ್ರ ಅರಿ ಬಿಸ್ತ್ರಿ, ಅವ್ವ ಇರ್ಲಿಕ್ಕಂದ್ರ ತಿಪ್ಪ್ಯಾಗ ಬಿದ್ದು ನಾಯಿ ಜಲಮ ಆಗ್ತದ್ರಿ. ಬರೇ 4 ದಿವಸ ಅವ್ವ ಮನ್ಯಾಂದ ಊರಿಗೆ ಹೋಗಲಿಲ್ಲ. ಇವನ್ ಮನ್ಯಾಗ ನೊಣಾಗ ವೈ ಅತಾವ. ಹಂಗ ಇದು ಹೆಂಗ ಅದಕ್ಕ ಶಾನೆ ಬಾಳದನ್ರಿ ಅವನು ಬಿ. ಒಟ್ಟ ಶಕ್ತಿ ಸಂಬಂಧ ಇಲ್ಲದ ಅಪ್ಪನ ಬೆಳೆಸೋದನತ್ರಿ. ಇಲ್ಲಿ ಬಂದಾನ ನೋಡ. ಶಕ್ತಿ ಸಂಬಂಧ ಇಲ್ಲದ ಅಪ್ಪನ ಬೆಳೆಸ್ತನು ಅಂತ ಹೇಳ್ತಿ. ಒಳಗರೆ ಯಾವಾರ ಬೇರೆ ನಡೆಸಿದಿ ಮತ್ತೆ ಬೇರೆ ಹೇಳ್ತಾನ. ಆದೇನಂದಿ ಬಸವ ಇಲ್ಲಿ ಒಳಗ್ ಮತ್ತೆ ಬೇರೆ ಹೇಳ್ಯಾನ. ಅದೇನ್ರಿ? ದೋತ್ರ ಸೀರಿ ಕೂಡಬಾರ್ದ. ಅವನ ತಗದ್ ಬೇರೆ ಐತಿಪ್ಪ. ಹೆಂಗ? ಹೆಣ್ತಿ ಮನ್ಯಾಗ ಗಂಡ ಮಸೂತ್ಯಾಗ ಮಕ್ಕಳಾಗಂದ್ರ ಹೆಂಗ ಆಗ್ತಾವ್ರಿ? ಇವನು ತಗದ್ ಹಿಂಗದರಿ ಗಂಡ ಹಾಡಂದ್ರಿ. ಇವ್ ಹೆಂಗ ನನಗ ನಿನಗ ಟಚ್ ಆಗಲ್ಲದನ ಇಂದ ಹೊತ್ತು ಹೊಂಡ ತಕ್ಕ ಅಪ್ಪ ದೊಡ್ಡವ ಆಗ್ಬೇಕತ್. ನಾ ಮಾತ್ರ ಗ್ಯಾರಂಟಿ ಕೊಡ್ತೀನಲ್ಲ ನಿನಗ. ನಿನ್ನ ಸಂಬಂಧ ಇಲ್ಲದ ನಿಮ್ಮ ಅಪ್ಪನ ಚಾರ್ಜ್ ತಗೊಳ್ಳಾರದನ ಅಂದ್ರಾಳ ಊರಾಗಿಂದ ದೊಡ್ಡಕ್ಕಾಗಿ ತೋರ್ಸ್ಲಿಕ್ಕಂದ್ರ ಇದಕ್ಕ ಮಸಿಮಳ ಮರಿ ಅನ್ಬೇಡ. ಮತ್ತೆ ನನ್ನ ಬಿಟ್ಟು ನಿಮ್ಮ ಅಪ್ಪ ಶುರುವಾತಿಗೆನ ತಳ ಪಾಯ ಹಿಡ್ಕೊಂಡ ನನ್ನ ಚಾರ್ಜ್ ಇಲ್ಲದ ನನ್ನ ಬಿಟ್ಟು ನಿಮ್ಮ ಅಪ್ಪ ಎಲ್ರ ದೊಡ್ಡವ ಆಗಿದ್ದಂದ್ರ ಬೇಕಾದಂಗ ಹೊತ್ತೊಂಡು ತಕ್ಕ ಬೆಳಸು. ನನ್ನ ಹಾಡ್ಕಿ ರೊಕ್ಕ ನಿನಗೆ ಫ್ರೀ ಆಗಿ ಕೊಟ್ಟ ಬಿಡ್ತಾನ. ಮುಂಜಾನೆ ಅದು ತಗೊಂಡು ಹೋಗಿ ಖರೆ ಆಧಾರ ಖರ್ಚಿ ಬಂದಿರಬೇಕು. ಆಧಾರ ಖರ್ಚಿ ಬರೇ ನಮ್ಮ ಅಪ್ಪ ನಮ್ಮ ಊರಾಗ 1 ಕ್ವಿಂಟಲ್ ಜೋಳ ಎತ್ತಿ ಒಗಿತಾನಂದ್ರಿ ನಂದ ಕಬಲಿಲ್ರಿಪ್ಪ. ಎತ್ತಿ ಒಗದ ತೋರ್ಸ್ 1 ಕ್ವಿಂಟಲ್ ಜೋಳ ಅಂದ್ರ ನಿಮ್ಮ ಅಪ್ಪ ದೊಡ್ಡವ. ಹಂಗ ಶಕ್ತಿ ಇಲ್ಲದ ಸಂಬಾನಿ ಅವ ದೊಡ್ಡವ ಅವನು ತೋರ್ಸ್. ಆದ್ರೆ ನಮ್ಮ ಚಾತರಿ ಎಲ್ಲಿ ತಗೊಂಡಾನ ಅದು ಬೇಕಲ್ಲ. ಬಾಳ ಜಾಗನ್ಯಾಗ ಹೆಂಗ ಇವ್ರ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ. ಹೇಳ್ಯಾನ. ನಿನ್ನ ಪರಮಾತ್ಮ ಒಂದಾನೊಂದು ಟೈಮ್ದೊಳಗ ಕಾಮ ವಿಕಾರ ಆಗಿ ದೇವಲೋಕದಾಗ ಓಡ್ಲಕ್ ಹತ್ತಿದ್ದ. ಮೈ ಮ್ಯಾಗ ಒಂದು ಬಟ್ ಅರಿ ಬಿದ್ದಿದ್ದಿಲ್ಲ. ಕಾಮ ವಿಕಾರ ಆಗಿ ಪಾರ್ವತಿ ಹಿಂಬಾಲ ಬೆನ್ ಹತ್ತಿ ಓಡಿ ಹೋಗುವಂತ ಟೈಮದೊಳಗ ಮೈ ಮ್ಯಾಗ ಒಂದು ಬಟ್ ಅರಿ ಬಿದ್ದಿದ್ದಿಲ್ಲ. ಒಬ್ಬ ಋಷಿ ಹಾದ ನಡೆದಿದ್ದ. ಅವಾಗ ಪಾರ್ವತಿ ಹೋಗಿ ಋಷಿ ಬೆನ್ನಿಗೆ ಆಧಾರಾಗಿ ನಿತ್ತಳು. ಕಾಮ ವಿಕಾರ ಆಗಿ ನನ್ನ ಗಂಡ್ರೆ ಹಿಂಗ ಓಡ್ಲಕ್ಕತ್ತದ. ಋಷಿ ಮುನಿಗಳು ಇದ್ರೊಳಗೆ ನೀವ ನನ್ನ ಉಳಿಸವ್ರ ಅಂತ ಹೇಳಿ ಹಿಂದ ನಿತ್ತಾಗ ಋಷಿ ಏನ್ ಮಾಡಿದ? ತನ್ನ ಕೈ ಒಳಗಿರುವಂತ ಕಮಂಡಲದೊಳಗಿನ ನೀರು ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೊಡೆದಾನ. ಅದೇ ಲಿಂಗ ಕಳಿಸಿ ಬಿತ್ತು. ಮುಂದ 12 ಜ್ಯೋತಿರ್ಲಿಂಗಾಗಿ ಉಳದದ. ಅದ ಲಿಂಗ ಏನ ನೆಲಕ್ಕ ಬಿದ್ರ ಘಾತ ಆಗ್ತತಿ ಬಾ ಅಂತ ಹೇಳಿ ಆದಿಶಕ್ತಿ ತನ್ನ ಜಲಾರಿಗೆ ಹಾಸಿ ಬಿಟ್ಟಾಳ ತೆಳಗ. ಅದಕ್ಕ ಲಿಂಗ ಸದ್ದ ನೋಡ್ಲಕ್ಕ ಆಕಾರ ಯಾವ್ದೈತಿ? ಕೆಳಗ ಯೌನಿ ಆಕಾರ ಜಲಾರಿ ಐತಿ, ಮ್ಯಾಲ ಬಂದ ಲಿಂಗ ಗಜ ಉರಿ ಅದ. ಇವನ್ ಲಿಂಗ ಯಾವ ಊರಿ ಐತಿ ಅಂದಲ್ ಗಜ. ಅವ್ರ ಲಿಂಗನ ಊರಿದ್ ಹೇಳ್ತಾರ ಅವ್ರು. ಅದಕ್ಕ ಸದ್ದ ನೋಡ್ಲಕ್ಕ ಲಿಂಗ ಸಾಕ್ಷಾತ್ ಕಾಣತೈತಿ. ಕೆಳಗ ಯೌನಿ ಆಕಾರ ಜಲಾರಿಗೆ ಐತಿ, ಅದು ಹೆಣ್ಣೈತಿ. ಅದ್ರೊಳಗ ಬಂದ ನಿನ್ನ ಲಿಂಗ ಗಜ ಉರಿ ಅದ. ಹಿಡ್ಕೊಲಕ್ ಹೆಂಗ ಕೆಳಗ ಆಧಾರ ಐತಿ ನೋಡ. ಹಂಗ ನಿಮ್ಮ ಅಪ್ಪಗ ಮೊದಲ ಆಧಾರ ಇದ್ದಕಿನ ಪರಮಾತ್ಮಗ ಆಧಾರ ಇದ್ದಕಿನ ಮೈ ಇದು ಒಂದಾತ್ರಿ. ಏನ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ.
ಪರಮಾತ್ಮ ದೊಡ್ಡ ಇದ್ದಂದ್ರ ನೆತ್ಯಾಗ ಯಾಕ ಜಾಗ ಕೊಟ್ಟನ ಗಂಗಾವ್ಗೆ ಇಡ್ಬೇಕಾಗಿತ್ತು ಪಾದ ತೆಳಗ ತೆಗದ ಶಟಿತಿದ್ದು ಯಾಕ ಅದಕ್ಕೆ ಮ್ಯಾಲ ಉಳ್ದ ನಾವು ಯಾಕಂದ್ರ ಹೊಂಟಿದ್ದಿ 4 ಮಂದಿ ಹೆಗಲ ಮ್ಯಾಗ ವಿಷ ಕುಡ್ದ ಕೂತಿದ್ದೆ ಸಮುದ್ರ ಮತನ ಮಾಡುವಂತ ಟೈಮದೊಳಗ ಯಾವಾಗ ನನ್ನ ತಾಯಿ ಗಂಗಾದೇವಿ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಕೂತಾಳಲ್ಲ ನಿನ್ನ ಪರಮಾತ್ಮಗ ಸಂಧಾನ ಸಂದೆಲ್ಲ ತಣ್ಣಗಾಗ್ಯದು ಕಣದಾಳ ಪರಮಾತ್ಮ ಏನತನ ಇಳಿಸುವಲ್ಲ ಅಂತ ಪರಮಾತ್ಮ ನೆತ್ಯಾಗ ಜಾಗ ಕೊಟ್ಟನಂದ್ರ ನಿಂದನಕ ದೂರಿನ ಮಾತಿರ್ಲಿಪ್ಪ ನೀ ಎಲ್ಲಿ ಕೊಡ್ಬೇಕತಿ ಅವ್ ಎಲ್ಲಿ ಕೊಡ್ತಾನ ತಾನ ಹೇಳ್ತಾನ ಬಂದು ಅದಕ್ಕ ಶಾನ್ಯ ಭಾಳದನ್ರಿ ಪರಮಾತ್ಮ ದೊಡ್ಡವ ಮತ್ತೆ ಚಾರ್ಜ್ ಬೇಕಲ್ಲ ಹೌದು ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ಪ ಅಂದ್ರ ಏನ ರ ಅಂದ್ರ ಏನ ಆತ್ಮ ಅಂದ್ರ ಏನ ಪರಮಾತ್ಮ ಅಂತ ಹೇಳಿ 3 ಅಕ್ಷರ ಕೂಡಿ ಆಗ್ಬೇಕಾದ್ರೆ ಪ ಅಂದ್ರೆ ಇದ್ರ ಅರ್ಥ ಏನ ರ ಅಂದ್ರೆ ಏನ ಆತ್ಮ ಅಂದ್ರೆ ಏನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಏನ ಪರಮಾತ್ಮ ಅದಾನಂತ ಹೇಳಿದೆ ಹೇಳ್ತಾನ ರಕ್ತನಂದ ಮಾಂಸನಂದ ಚರ್ಮನಂದ ರೋಮನಂದ ಕಣ್ಣಿಗೆ ಕಾಣುವಂತ ಶೃಂಗಾರ ಮೊದಲು ಮಾಡಿ ಪಂಚಕರ್ಣಿ ಲೇಖೆ ಹೇಳ್ತತಿ ಹೆಣ್ಣೈತಿ ಅಂತ ಹೇಳಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮ ಅಂತ ಹೇಳಿ ನಾಮ ಬರ್ಬೇಕಾದ್ರ ಇವಂಗ ರಕ್ತ ಮಾಂಸ ಚರ್ಮ ರೋಮ ಸುತ್ತಗೊಂಡೈತ್ಯೋ ಏನ್ ಇದನ್ನ ಬಿಟ್ಟು ಕಡಿಯಾಕ ನಿತ್ತಾನು ಇದು ಮೊದಲಿನ ಮಾತ ಏನ ಪರಮಾತ್ಮ ಇದ್ದ ಮಾತು ಖರೆ ಆದ್ರ ಏನ ಕರ್ರಗದಾನೋ ಬೆಳ್ಳಗದಾನೋ ಕೆಂಪಗದಾನೋ ಯಾರಿಗ್ ಕಂಡಾನ ಏನು ಉಣಿಸ್ಯಾನ ಎಲ್ಲಿದಾನೋ ಪರಮಾತ್ಮ ಹಿಡಿದು ತೋರ್ಸಿನ ಹಂದ್ರಾಳ ಊರಾಗ ಇವಂಗೂ ಗೊತ್ತಿಲ್ಲ ಅವ್ನ ಜಾಗ ಸೋಮ ಅಂದಾಜ್ ಮೇಲೆ ಅಪ್ಪ ಆತ ನೀವು ಹಂಗಿಲ್ಲಪ್ಪ ಹಂಗ ಅಂದಾಜ್ ಮ್ಯಾಗ ಅಂದ್ರ ನಡೆಯಂಗಿಲ್ರಿ ಅದೇನೋ ಒಂದಲ್ಲ ದುಡ್ಡು 2 ಅಲ್ಲ ಮ್ಯಾಳಕ್ 15,000 ರೂಪಾಯಿ ಕೊಟ್ಟು ಮುಗಿಸ್ ಕರಿಸ್ಯಾರ ಅವ್ರ ನಮ್ಮನ ಬರೀ ಗೊಳ್ಳಕ ಗೊಚ್ಚಕ ಮಾಡಿ ಅದೇನತ್ತಾರಲ್ಲ ಮಳಿ ಇಲ್ಲದ ಬಗರಿ ಆಡಿಸ್ತಾನ್ರಿ ಕೆಲಸ ಆಗಂಗಿಲ್ಲ ಆಡ್ತತಿ ಖರೆ ಒಂದ ಜಾಗನ್ಯಾಗ ಆಡಂಗಿಲ್ರಿ ಅದ ಆ ಕಡೆ ಗಟಾರ್ಕು ಬೀಳತದ ಹೊಳೆ ಲೈನ್ಕು ಬರ್ತದ ಹಂಗಾಗಿರ್ಬಾರ್ದು